ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ರೆಸ್ಟೋರೆಂಟ್ ಸ್ಟೈಲಲ್ಲಿ ತುಂಬ ರುಚಿಯಾದಂತಹ ಈ ಫ್ರೈಡ್ ರೈಸ್. ಹೌದು, ಫ್ರೈಡ್ ರೈಸ್ ಅಂದರೆ ಎಲ್ರಿಗೂ ಇಷ್ಟ. ಮಕ್ಕಳು ಫ್ರೈಡ್ ರೈಸ್ ಮಾಡು ಅಂತ ಹೇಳಿದರು, ಹಾಗಾಗಿ ನಾನು ಅವ್ರಿಗೋಸ್ಕರ ಇದು ಮಾಡ್ತಾ ಇದ್ದೀನಿ. ಬಟ್ ರೆಸ್ಟೋರೆಂಟ್ ಅಥವಾ ಸ್ಟ್ರೀಟಲ್ಲಿ ನೀವು ತಿಂತಿರಲ್ಲ, ಅದರಲ್ಲಿ ಅಜಿನೋಮೋಟೊ ಯೂಸ್ ಮಾಡ್ತಾರೆ. ಅದು ನಮ್ಮ ಆರೋಗ್ಯಕ್ಕೆ ಒಳ್ಳೆಯದಲ್ಲ. ಅಜಿನೋಮೋಟೊ ಇಲ್ಲದೇ ಇಷ್ಟೊಂದು ರುಚಿಯಾಗಿ ಮನೆಯಲ್ಲೇ ನಾವು ಈ ಫ್ರೈಡ್ ರೈಸ್ ಮಾಡ್ಬೋದಾ? ನಿಜವಾಗ್ಲೂ ನೀವು ಈ ರೀತಿಯಾಗಿ ಮಾಡಿ ನೀವು ತಿಂದಮೇಲೆ ಗೊತ್ತಾಗುತ್ತೆ. ರೆಸ್ಟೋರೆಂಟ್ ಅಂದರೆ ಆ ರುಚಿ ಈ ನಾನು ಮಾಡಿದ ಈ ಫ್ರೈಡ್ ರೈಸ್ ಮುಂದೆ ಏನೂ ಇಲ್ಲ ಅಂತ ಅನಿಸ್ಬಿಡ್ತು. ಅಷ್ಟೊಂದು ರುಚಿಯಾಗಿರುತ್ತೆ ಫ್ರೆಂಡ್ಸ್. ಹಾಗಾಗಿ ಮಿಸ್ ಮಾಡದೆ ಒಮ್ಮೆ ನೀವು ಈ ರೀತಿ ಮಾಡಿ ಬನ್ನಿ. ಯಾವ ರೀತಿ ಮಾಡೋದು ಅಂತ ನೋಡೋಣ. ತುಂಬ ಸೂಪರಾದ ಒಂದು ರೆಸಿಪಿ, ತುಂಬ ಸುಲಭವಾಗಿ ಮಾಡ್ಬೋದು. ಒಂದು 20 ನಿಮಿಷದಲ್ಲಿ ಆಗುತ್ತೆ. ಈಗ ಅಲ್ಲಿ ಒಂದು ಕಡಾಯಿ ಇಟ್ಟಿದ್ದೀನಿ ನಾನು. ಇದರಲ್ಲಿ ಒಂದು 5ರಿಂದ 6 ಟೀ ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಬಿಸಿ ಆದಮೇಲೆ ಇಲ್ಲಿ ನಾನು ಹೆಚ್ಚಿರುವಂಥ ಶುಂಠಿ ಮತ್ತು ಹೆಚ್ಚಿರುವಂಥ ಬೆಳ್ಳುಳ್ಳಿನ ಹಾಕ್ಕೋಬೇಕು. ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಹಾಕ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಒಂದು 7ರಿಂದ 8 ಹಸಿಮೆಣಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ. ಮಕ್ಕಳು ತಿನ್ನೋದಾದರೆ, ಚಿಕ್ಕ ಮಕ್ಕಳು ಸ್ವಲ್ಪ ಖಾರ ಇಷ್ಟಪಡಲ್ಲ, ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಹಾಕ್ಕೊಳ್ಳಿ. ಒಂದು ಈರುಳ್ಳಿನ ಉದ್ದುದ್ದಕ್ಕೆ ಹೆಚ್ಚಿಬಿಟ್ಟು ಹಾಕ್ಕೊಂಡಿದ್ದೀನಿ. ಹೈ ಫ್ಲೇಮಲ್ಲೇ ಇದನ್ನು ಫ್ರೈ ಮಾಡ್ಕೋಬೇಕಾಗತ್ತೆ. ಹಾಗೆ ಇಲ್ಲಿ ಕ್ಯಾರೆಟ್ ಕೂಡ ಸಣ್ಣಕ್ಕೆ ನಾನು ಕಟ್ ಮಾಡ್ಕೊಂಡಿದ್ದೀನಿ ನೋಡಿ. ಯಾಕಂದರೆ ಇದನ್ನು ನಾವು ಜಾಸ್ತಿ ಅಂದರೆ ಕ್ರಂಚಿಯಾಗಿರಬೇಕು. ತುಂಬ ದಪ್ಪ ಆದರೆ ಬೇಗ ಕುಕ್ ಆಗಲ್ಲ. ಬೀನ್ಸ್ ಕೂಡ ಹಾಕ್ಕೊಂಡಿದ್ದೀನಿ. ಹಾಗೆ ಕ್ಯಾಬೇಜ್ ಕೂಡ ಈ ಥರ ಉದ್ದುದ್ದಕ್ಕೆ ಕಟ್ ಮಾಡಿದ್ದೀನಿ. ಮತ್ತು ಕ್ಯಾಪ್ಸಿಕಮ್, ಇದು ಗ್ರೀನ್ ಕ್ಯಾಪ್ಸಿಕಮನ್ನು ತೊಗೊಂಡಿದ್ದೀನಿ. ಇದೆಲ್ಲ ಹಾಕ್ಕೊಂಡು ಏನು ಮಾಡಬೇಕಂದ್ರೆ ಹೈ ಫ್ಲೇಮಲ್ಲೇ ಒಂದು 5 ನಿಮಿಷ ಚೆನ್ನಾಗಿ ಕುಕ್ ಆಗಬೇಕು. ಮತ್ತು ತುಂಬ ಬೇಯಿಸುವಂಥ ಅವಶ್ಯಕತೆ ಇಲ್ಲ. ಫ್ರೈಡ್ ರೈಸಲ್ಲಿ ನೀವು ತಿನ್ನುವಾಗ ಏನಂದರೆ ಕ್ರಂಚಿಯಾಗಿರಬೇಕು ಅದು. ಹಾಗಾಗಿ ಇಲ್ಲಿ ನೋಡಿ, 1 ಕಪ್ಪಷ್ಟು ನಾನು ಈ ಹಸಿ ಬಟಾಣಿ ನಾನು ಸ್ವಲ್ಪ ನೀರಲ್ಲಿ, ಬಿಸಿ ನೀರಲ್ಲಿ ಒಂದು 2 ನಿಮಿಷ ಚೆನ್ನಾಗಿ ಕುದಿಸಿಬಿಟ್ಟು ನಂತರ ಇದರಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಸೊ ಹಸಿ ಬಟಾಣಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇರಬೇಕು. ಹೈ ಫ್ಲೇಮಲ್ಲಿ ಇಟ್ಟಿದ್ದೀನಿ ನೋಡಿ. ಎಷ್ಟು ಹೈ ಫ್ಲೇಮಲ್ಲಿ ಇಡ್ತೀವಲ್ಲ ಅದು ಸ್ವಲ್ಪ ಅಂದರೆ ತುಂಬ ಕುಕ್ ಆಗಲ್ಲ ಮತ್ತು ಕ್ರಂಚಿಯಾಗಿ ಬರುತ್ತೆ ಅಂತ. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕ್ಕೊಂಡಿದ್ದೀನಿ. ಸೈಡಲ್ಲಿ ನಾನು 1 ಗ್ಲಾಸಷ್ಟು ಅನ್ನ ಕೂಡ ಮಾಡಿ ಇಟ್ಟಿದ್ದೀನಿ. ಸೊ ಇದನ್ನು ಚೆನ್ನಾಗಿ ಒಂದು 5 ನಿಮಿಷ ಹೈ ಫ್ಲೇಮಲ್ಲೇ ಇದೆಲ್ಲ ಕುಕ್ ಆಗಬೇಕು. ನಂತರ ಇಲ್ಲಿ ನಾನು ಅನ್ನ ಮಾಡಿಟ್ಟಿದ್ದೆ ಅಂತ ಹೇಳಿದ್ನಲ್ವ, ಇಲ್ಲಿ ನಾನು ಬಾಸುಮತಿ ರೈಸನ್ನು ಯೂಸ್ ಮಾಡಿದ್ದೀನಿ ನೋಡಿ. ಇನ್ನೂ ಬಿಸಿ ಇದೆ. ಅಥವಾ ನೀವು ಯಾವುದಾದ್ರೂ ರೆಗ್ಯುಲರ್ ಅನ್ನ ಮಾಡ್ತೀರಲ್ಲ ಮನೆಯಲ್ಲಿ, ಅದನ್ನು ಕೂಡ ಯೂಸ್ ಮಾಡ್ಬೋದು. ಸೊ ಈ ಅನ್ನ ನಾನೀಗ ಇದರಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಹಾಕಿ ನಿಧಾನಕ್ಕೆ ಮಿಕ್ಸ್ ಮಾಡಬೇಕು. ಅನ್ನ ನಿಧಾನಕ್ಕೆ ಮಿಕ್ಸ್ ಮಾಡ್ಕೋಬೇಕು. ಮತ್ತು ಸ್ವಲ್ಪ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಳ್ಳಿ. 1 ಟೀ ಸ್ಪೂನಷ್ಟು ಪಾಸ್ತಾ ಸಾಸ್, 1 ಟೀ ಸ್ಪೂನಷ್ಟು ಸೋಯಾ ಸಾಸ್, ಹಾಗೆ 1 ಟೀ ಸ್ಪೂನಷ್ಟು ವಿನಿಗರನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಇದನ್ನು ರೈಸ್ ಹಾಕಿದ ಮೇಲೆ ಹಾಕಿ. ಯಾಕಂದರೆ ನೀವು ಈ ತರಕಾರಿ ಜೊತೆ ಅದನ್ನು ಹಾಕ್ಬಿಟ್ಟು ಏನಾಗುತ್ತೆ, ತರಕಾರಿ ಕಲರ್ ಎಲ್ಲ ಚೇಂಜ್ ಆಗುತ್ತೆ, ಅಷ್ಟು ಚೆನ್ನಾಗಿರಲ್ಲ. ಹಾಗಾಗಿ ಅನ್ನ ಹಾಕಿದ ಮೇಲೆ ಅಂದರೆ ರೈಸ್ ಹಾಕಿದ ಮೇಲೆ ಈ ಸಾಸ್ಗಳನ್ನು ಹಾಕ್ಕೋಬೇಕು. ಈಗ ಹೈ ಫ್ಲೇಮಲ್ಲೇ 1 ನಿಮಿಷ ಇದನ್ನೆಲ್ಲ ಮಿಕ್ಸ್ ಮಾಡಿದ ನಂತರ ಈಗ ಏನಂದರೆ ಹೆಚ್ಚಿರುವಂತಹ ಕೊತ್ತಂಬರಿ ಸೊಪ್ಪನ್ನು ಹಾಕಿದರೆ ಈ ಬಿಸಿ ಬಿಸಿಯಾದ ರುಚಿಯಾದ ಈ ಫ್ರೈಡ್ ರೈಸ್ ರೆಡಿ ಆಯಿತು. ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಮಿಸ್ ಮಾಡದೆ ಒಮ್ಮೆ ಟ್ರೈ ಮಾಡಿ. ಖಂಡಿತವಾಗ್ಲೂ ನಿಮಗೆಲ್ರಿಗೂ ಇಷ್ಟ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ. ಕೆಲವೊಂದು ಸಲ ಸಡನ್ನಾಗಿ ಯಾರಾದರೂ ಗೆಸ್ಟ್ ಬರ್ತಾರೆ, ಸ್ವಲ್ಪ ಏನಾದರೂ ಸ್ಪೆಷಲ್ ಮಾಡಬೇಕು ಅಂತ ಅನಿಸಿದರೆ ಇದನ್ನು ಟ್ರೈ ಮಾಡಿ. ಮತ್ತು ಬೇಗ ಕೂಡ ಆಗುತ್ತೆ. ಕೇವಲ ಒಂದು 20 ನಿಮಿಷದಲ್ಲಿ ಆಗುವಂತಹ ಈ ಫ್ರೈಡ್ ರೈಸ್ ಸುಮ್ಮನೆ ಹೊರಗಡೆ ತಿನ್ಕೊಂಡು ಹೆಲ್ತ್ ಹಾಳು ಮಾಡ್ಕೊಳ್ಳೋದಕ್ಕಿಂತ ಬೆಟರ್ ನಾವು ಮನೆಯಲ್ಲೇ ಈ ರೀತಿಯಾಗಿ ಮಾಡಿ ತಿನ್ನೋದು. ಮತ್ತು ಹೈಜಿನಿಕ್ ಆಗಿರುತ್ತೆ. ರುಚಿ ಅಂತೂ ಸೂಪರ್. ಹೊರಗಡೆ ತಿನ್ನೋದನ್ನು ಬಿಟ್ಟು ಮನೆಯಲ್ಲೇ ಏನಾದರೂ ನೀವು ಟ್ರೈ ಮಾಡಬೇಕಂದ್ರೆ ಈ ಫ್ರೈಡ್ ರೈಸನ್ನು ಮಿಸ್ ಮಾಡಿದ್ರೆ ಟ್ರೈ ಮಾಡಿ ಅಂತ ಹೇಳ್ತಾ ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ? ಹಾಗಾಗಿ ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ಲೈಕ್, ಶೇರ್, ಕಮೆಂಟ್ಸ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಕೂಡ ಶೇರ್ ಮಾಡಿ. ಯಾರೆಲ್ಲ ನನ್ನ ಫೇಸ್ಬುಕ್ ಪೇಜ್ ಫಾಲೋ ಮಾಡಿಲ್ವೋ ದಯವಿಟ್ಟು ಫಾಲೋ ಮಾಡಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.